ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಗರ ಮಂಡಲದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಶಶಿಕುಮಾರ್ ರವರ ಹುಟ್ಟುಹಬ್ಬವನ್ನು ಸ್ನೇಹಿತರು, ಅಭಿಮಾನಿಗಳು, ಕಾರ್ಯಕರ್ತರೊಂದಿಗೆ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಎ. ಶಿವಕುಮಾರ್, ಉತ್ರಿ ವೆಂಕಟಪ್ಪ, ರಂಗಣ್ಣ ಮತ್ತು ಸ್ನೇಹಿತರು, ಅಭಿಮಾನಿಗಳು ಶುಭ ಹಾರೈಸಿದರು. 500 ವಾಟ್ ಮಾಡಿದ್ದೀವಿ, ಎಲ್ಲ ಯುವಕರು ಹೊಸ ಸಂಬಂಧಪಟ್ಟು ಅದೇ ರೀತಿಯಾಗಿ ನಮ್ಮ ಪಕ್ಷದಲ್ಲೂ ಸಹ ಯುವಕರಿಗೆ ಆದ್ಯತೆ ಕೊಟ್ಟು ಹೊಸ ಪ್ರತಿಭೆಗಳನ್ನ ಮುಂದೆ ತಗೊಳ್ಳುವಂಥ ಕೆಲಸ ಆಗಬೇಕು. ಆಯ್ದಿರೋರಿಗೆ ಆಗೋದು ಅವಕಾಶ ಬೇಡ, ಬಾಕಿ ಅನುಭವಿಸ್ಕೊಂಡು ಅವರು ಮತ್ತೆ ದೊಡ್ಡವರಾಗುತ್ತಲ್ಲ, ಇಂಥವ್ರಿಗೆ ಒಂದು ಸಾಮಾಜಿಕ ಕಾರ್ಯ ಮಾಡೋಂಥವ್ರಿಗೆ, ಬಡಬಗರಿಗೆ ಪ್ರೀತಿ ಇರೋಂಥವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟು ನಮ್ಮ ಪಕ್ಷದ ಒಂದು ಅವಕಾಶ ಮಾಡಿಕೊಟ್ರೆ ಖಂಡಿತ ನಾವೆಲ್ಲರೂ ಸೇರಿ ಗಜಣ್ಣ ಇರ್ಬೋದು, ಎಲ್ಲರೂ ಯೂತ್ಸ್ ಎಲ್ಲ ಸೇರಿಕೊಂಡು ನಾವು ಗೆಲ್ಲಿಸಿ ಅವ್ರನ್ನ ಇಷ್ಟು ಹೇಳಿ ಇಷ್ಟಪಡ್ತೀನಿ. ಅವ್ರದ್ದು ನೀವೇ ನೋಡ್ತಾ ಇದ್ದೀರಾ, ಜನಸಾಗರ ಏನು ಬರ್ತಾ ಇದ್ದಾರೆ, ಎಲ್ಲ ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರುಗಳು, ಅವ್ರ ಒಡನಾಡಿಗಳು ಎಲ್ಲರೂ ಸಹ ಶುಭಾಶಯ ಕೊಡ್ತಾ ಇದ್ದಾರೆ. ಬರ್ತಕ್ಕಂಥ ಎಲ್ಲರಿಗೂ ಸಹ ತಿಂಡಿ ವ್ಯವಸ್ಥೆ ಮಾಡಿಸಬೇಕು. ಅವರು ಇಷ್ಟೆಲ್ಲ ಮಾಡೋದ್ರಿಂದ ಅವ್ರಿಗೆ ಭಗವಂತ ಆಯುರ್ವೇದಿಕ ಆಶೆ ಕೊಟ್ಟು ಅವ್ರಿಗೆ ಏನು ಆಸೆ ಇದ್ದಲ್ಲಿ ನೆರವೇರಿಸಿ ಸಂದರ್ಭದಲ್ಲಿ ಮೊದಲನೇದಾಗಿ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಅವ್ರು ನನ್ನ ಮೇಲೆ ಇಟ್ಟಿರೋವಂಥ ಪ್ರೀತಿ, ವಿಶ್ವಾಸ ಇರ್ಬೋದು. ಯಾಕೆಂದರೆ ನಾನು ಯಾವುದೇ ಥರ ಎಲೆಕ್ಟೆಡ್ ಬಾಡಿ ಆಗಿಲ್ಲ, ನಾನು ಯಾವುದೇ ಥರ ಕಾರ್ಪೊರೇಟರ್ ಆಗಿದ್ದವ್ರಲ್ಲ, ಏನೂ ಅಲ್ಲ. ಬಟ್ ಆದರೂ ಕೂಡ ಒಂದು ಸ್ನೇಹಿತ ಅಂತ ತಿಳಿದು ನನ್ನನ್ನು ಬಂದು ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಬಂದು ನಾನು ಒಂದು ಆಶೀರ್ವಾದ ಮಾಡುವಂಥದ್ದು ಇವತ್ತು ಪ್ರತಿ ವರ್ಷ ಮಾಡ್ತಾರೆ. ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಏನೇನು GBA ಆಗ್ತಿದೆ, ಸೊ 5 ಭಾಗಗಳಾಗಿ ಬೆಂಗಳೂರಿನ ವಿಂಗಡಣೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ತಮ್ಮದು ಅಭಿಪ್ರಾಯ ಸರ್? GBA ಮಾಡಿದ್ದಾರೆ. ಈಗ GBA ಮಾಡಿ ಹೊಸದಾಗಿ ನಮ್ಮದೆಲ್ಲ ಸೌತ್ಗೆ ಸೇರಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಇನ್ನೂ ಅದ್ರ ಬಗ್ಗೆ ಎಲ್ಲ ಸುಮಾರು ಬೇರೆ ಒಂದೊಂದು ಕ್ಷೇತ್ರನ 2 BBMP GBAಗೆ ಹಾಕಿರೋ ಅಂಥದ್ದೆಲ್ಲ ಆಗಿದೆ. ಅದಿನ್ನೂ ಕೋರ್ಟ್ಗೆ ಹೋಗಿದ್ದಾರೆ, ಅದನ್ನು ತೀರ್ಮಾನ ಆಗಬೇಕು. ಇನ್ನೇನು ಅದೇನು ಫೈನಲ್ ಅಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಸರ್, ಇನ್ನೇನು ಆಲ್ರೆಡಿ ಎಲ್ಲ ವೋಟರ್ಸ್ ಪರಿಕರಣ ಕೂಡ ಎಲ್ಲ ಶುರುವಾಗಿದೆ, ಚುನಾವಣೆ ಆಯೋಗ ಸಜ್ಜಾಗಿದೆ. ಸೊ ಈ ಬಾರಿ ತಾವು ಯಾವ ರೀತಿ ಎಲ್ಲ ಸಜ್ಜಾಗಿದ್ದೀರಾ ಸರ್? ಚುನಾವಣೆ ಯಾವ ದಿನಾಂಕ ಬೇಕಾದ್ರೂ ಅನೌನ್ಸ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. 10 ವರ್ಷದಿಂದ ಸಜ್ಜಾಗೇ ಇದ್ದೀನಿ ಸರ್. ಚುನಾವಣೆ ಬರಲಿಲ್ಲ, 10 ವರ್ಷದಿಂದ ನಾವು ಸಜ್ಜಾಗೇ ಇದ್ದೀನಿ. ಚುನಾವಣೆ ಮಾಡಿದ್ದೀನ ನಾವು ಅಲ್ಲಿ ಇರ್ತೀವಿ ಸರ್. ಇವಾಗ 20 ಅದೇ ಸುಮಾರು 100 ಮುಂಚೆ 198 ವಾರ್ಡ್ ಇತ್ತು, 243 ಮಾಡಬೇಕು ಅಂತ ಹೋದರು. ಈಗೇನೋ 500 ವಾರ್ಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಕಷ್ಟ ಸರ್. ಇವತ್ತಿನ ಗೌರ್ಮೆಂಟಲ್ಲಿ ರೋಡು ಇವತ್ತು ನೀವು ನನ್ನ ಪ್ರಕಾರ ನೀವು ನೋಡಿರ್ಬೋದು ಯಾವ ಥರ ರಸ್ತೆಗಳಿದ್ದಾವೆ, ಯಾವ ಥರ ಗುಂಡಿಗಳಿದ್ದಾವೆ. ಇವತ್ತು ಜನಗಳ ಕಷ್ಟ ಏನೋ, ಜನಗಳು ಯಾವ ಥರ ತೆರಿಗೆ ಹಾಕ್ತಾಯಿದ್ದಾರೆ ಎಲ್ಲ ಗೊತ್ತಿರೋವಂಥ ವಿಚಾರ. ಇವತ್ತು ತೆರಿಗೆಗಳನ್ನ ನಾವು ಎಲ್ಲ ಜನಗಳಿಗೆ 1/4 ಹಾಕಿ ಇವತ್ತೆಲ್ಲೂ ಕೂಡ ಒಂದು ರಸ್ತೆ ಗುಂಡಿಗೆ ಕೂಡ ಮುಚ್ಚೋಕ್ಕಾಗ್ತಾಯಿಲ್ಲ. ಎಲ್ಲ ಕಡೆ ತುಂಬ ರಸ್ತೆಗಳು ಎಲ್ಲೋದ್ರೂ ಹಳ್ಳ ಕೊಳ್ಳಗಳು, ಆ ಥರ ಪರಿಸ್ಥಿತಿ ಇದೆ. ಆ ಥರ ಪರಿಸ್ಥಿತಿ ಇರೋವಾಗ ನೋಡಬೇಕಲ್ಲ ಏನು ಮಾಡ್ತಾರೆ ಅಂತ. ಚುನಾವಣೆ ಮಾಡಿ ಡೆವಲಪ್ಮೆಂಟ್ ಮಾಡೋದೆಲ್ಲಿಂದ ಇರುತ್ತೆ. ಫಸ್ಟು ಅಭಿವೃದ್ಧಿ ಮಾಡಬೇಕು, ಆಮೇಲೆ ಚುನಾವಣೆ. ಇವರು ಚುನಾವಣೆನೂ ಇಲ್ಲ, ಅಭಿವೃದ್ಧಿನೇ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಈ ಸರ್ಕಾರ. ಭಾಗ್ಯಗಳ ಸರ್ಕಾರ ಆಗಿರೋದು.